in numerator in either numerator or denominator or both. ಒಂದು ಫ್ರಾಕ್ಷನ್ ಅಂದ್ರೆ ಒಂದು ನ್ಯೂಮರೇಟರ್ ಒಂದು ಡಿನಾಮಿನೇಟರ್ ಇರುತ್ತೆ. ನ್ಯೂಮರೇಟರ್ ನಲ್ಲೇ ಒಂದು ಫ್ರಾಕ್ಷನ್ ಇರಬಹುದು ಅಥವಾ ಡಿನಾಮಿನೇಟರ್ ನಲ್ಲೇ ಒಂದು ಫ್ರಾಕ್ಷನ್ ಇರಬಹುದು ಅಥವಾ ನ್ಯೂಮರೇಟರ್ ಡಿನಾಮಿನೇಟರ್ ಎರಡರಲ್ಲೂ ಫ್ರಾಕ್ಷನ್ ಆಯ್ತಾ. ಅವಾಗ ಅರ್ಥಮೆಟಿಕಲ್ ಹೆಂಗ್ ಮಾಡೋದು ಅದೇ ರೂಲು. ಡಿವೈಡೆಡ್ ಬೈ ಅಂತ ಆಗುತ್ತೆ. ಫ್ರಾಕ್ಷನ್ ಏನಾಗುತ್ತೆ ಡಿವೈಡೆಡ್ ಬೈ ಅಂತ ಆಗ್ತದೆ. ಅದನ್ನೆಲ್ಲ ಇಂಟು ಮಾಡಿಕೊಂಡು ಬರೀ ಇಂಟು ಕಂಡುಕೊಳ್ಳೋದು ಅಷ್ಟೇ ಕೆಲಸ. ಈಗ ಎಕ್ಸಾಂಪಲ್ 1 divided by a by b 1 divided by a by b ಏನಾಗಿದೆ ಇವಾಗ ಡಿನಾಮಿನೇಟರ್ ನಲ್ಲಿ ಏನಾಗಿದೆ ಡಿನಾಮಿನೇಟರ್ ನಲ್ಲಿ ಫ್ರಾಕ್ಷನ್ ಹೌದಾ. ಇದನ್ನ ಏನ್ ಮಾಡಬೇಕು ನಾವು ಯಾವಾಗಲೂ ತಿಳ್ಕೋಬೇಕು. 1 ಅಂತಂದ್ರೆ 1/1. ಈ ಡಿವೈಡೆಡ್ ಬೈ ನ ತೆಗೆದು ಇಂಟು ಮಾಡಿದ್ರೆ ಏನಾಗುತ್ತೆ ಸೊ ಇಡೀ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಅಲ್ಲಿ 1/, ಅಂತ ಫ್ರಾಕ್ಷನ್ ಬಂದಾಗೆಲ್ಲ ರೆಸಿಪ್ರೋಕಲ್ ಹಾಕೊಳ್ಳೋದು ಬಂದು ಕ್ವಿಕ್ ಆಗಿ ಹೇಳಿ. ಇವಾಗ 1/d/c + a ಅಂತಿದ್ರೆ ಏನಾಗುತ್ತೆ ಕ್ವಿಕ್ ಆಗಿ ಫಸ್ಟ್ c + a/d. ಈಗ ನೆಕ್ಸ್ಟ್ a/b by c/d. a/b ಫಸ್ಟ್ ಅದೊಂದ್ಸತಿ ಏನಾಗುತ್ತೆ ನೋಡಿ ಇಂಟು d/c ಆಗುತ್ತೆ. ತುಂಬಾ ಮೇಲಿರೋನು ತುಂಬಾ ಕೆಳಗಿರೋನು ಫುಲ್ ಮೇಲಿರೋನು ಫುಲ್ ಕೆಳಗಿರೋ ಜೊತೆ ಕೊಡ್ತಾನೆ ಫ್ರೆಂಡ್ ಹೌದಾ. ಹಾಗೆ ಇಲ್ಲಿ ಪಕ್ಕ ಇದಾರಲ್ಲ ಅವರು ಕೊಟ್ಟು ಬರ್ತಾರೆ ನೋಡಿ. ಇವಾಗ ಎಡಿ ಬೈ ಹೌದಾ. ಪ್ರಾಡಕ್ಟ್ ಹೆಂಗ್ ಬಂತೇಳಿ ಪ್ರಾಡಕ್ಟ್ ನ್ಯೂಮರೇಟರ್ ಆಫ್ ದಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆಫ್ ದಿ ಡಿನಾಮಿನೇಟರ್. ಅವರು ನ್ಯೂಮರೇಟರ್ ಆಗ್ತಾರೆ. ಏನ್ ಹೇಳಿ ಪ್ರಾಡಕ್ಟ್ ಆಫ್ numerator of the numerator and denominator of the denominator. ಈ ಫೈನಲ್ ಡಿನಾಮಿನೇಟರ್ ಏನಂದ್ರೆ ಡಿನಾಮಿನೇಟರ್ ಆಫ್ ದಿ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಆಫ್ ದಿ ಡಿನಾಮಿನೇಟರ್ ಇದಾಗುತ್ತೆ. ಈಗ ಈ ತರ ಹಾಕ್ತೀವಿ a + b by c + d by c - d by a - b ಅಂತ ಹಾಕ್ತೀವಿ. ಏನಾಗ್ತದೆ ಸುಮ್ಮನೆ ಬರ್ಕೊಡ್ಬೋದು. ಈಗ ಸುಮ್ಮನೆ ಬರ್ಕೊಡ್ಬೋದು. ಇದು ಮೈಂಡಿಗೆ ಬರುತ್ತೆ. ಫಸ್ಟ್ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಗೊತ್ತಾಯ್ತನಮ್ಮ. ಇದು ಫಸ್ಟ್ ಕೆಲಸ. ಈ ತರ ಹಾಕೊಂಡಾಗ ಈ ತರ ಸ್ಟ್ರೈಟ್ ಫಾರ್ವರ್ಡ್ ಇರೋದಲ್ಲದೆ ಈಗ ಸುಮ್ಮನೆ ಈ ತರ ಹಾಕ್ಬಿಟ್ರೆ ಅಂತ ಇಟ್ಕೊಳ್ಳಿ 1 + 1/1 + x/a. ಫ್ರಾಕ್ಷನ್ ಅದರ ಒಂದು ಫ್ರಾಕ್ಷನ್ ಆ ಡಿನಾಮಿನೇಟರ್ ಒಂದು ಫ್ರಾಕ್ಷನ್. ಇದಕ್ಕೆ ಕಂಟಿನ್ಯೂಡ್ ಫ್ರಾಕ್ಷನ್ ಅಂತೀವಿ. ಏನಂತೀವಿ ಇದಕ್ಕೆ ಕಂಟಿನ್ಯೂ ಫ್ರಾಕ್ಷನ್. ಹೋಗ್ತಾನೆ ಇದೆ ಇದಕ್ಕೆ ಮತ್ತೆ a + x/b ಅಂತ ಹಾಕೋದು ಮತ್ತೆ ಏನಾಗುತ್ತೆ ಹೋಗ್ತಾನೆ ಇರುತ್ತೆ ಫ್ರಾಕ್ಷನ್. ಇದಕ್ಕೆ ಏನಂತೀವಿ ನಾವು ಕಂಟಿನ್ಯೂಡ್ ಫ್ರಾಕ್ಷನ್. ಈ ತರ ಇದ್ದಾಗ ಯಾವಾಗಲೂ ಒಂದು ತಿಳ್ಕೊಳ್ಳಿ 1 + 1/a ಅಂತ ಬಂದಾಗ ಇದನ್ನೆಲ್ಲ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಮಾಡ್ತಿದ್ವಲ್ಲ. ಇದರಲ್ಲಿ ಯಾವ್ದ್ರಲ್ಲಿ ಹೇಳಿ ಅರಿಥಮೆಟಿಕ್ ಅಲ್ಲಿ 3 + ½ 3 ಹಾಕೊಂಡು ಏನಾಗ್ತದೆ ಮಾಡ್ತಿದ್ವಿ ಹೇಳಿ 3 + ½. ಸೊ ಅದನ್ನ ಏನ್ ಮಾಡ್ತಿದ್ವಿ ನಾವು ಡಿನಾಮಿನೇಟರ್ ಇಂದ ಕೂಡಿಸ್ಬಿಟ್ಟು ಇದಕ್ಕೆ ಕೂಡೋದು. ಸೊ a × 1 + 1 ಅಂದ್ರೆ ಏನಾಗುತ್ತೆ a + 1/a. ಸೊ 3 - 2/a
a plus b ಅಂತಿದ್ರೆ ಹೆಂಗೆ ಬರ್ಕೊಳ್ತೀರಾ 3 minus 2 by a plus b ಹೇಗೆ ಬರ್ಕೊಳ್ತೀರಾ ಈಗ ಯಾವಾಗ ಈ ತರ ಕೊಟ್ಟಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಕೆ ಬರಬೇಕು 3 into a plus b minus 2 all divided by ಇಲ್ಲಿ ಮತ್ತೆ LCM ತಗೊಂಡು ಎಲ್ಲ ಮಾತ್ರ ಕೊಟ್ಕೋಬಾರ್ದು ಈ ತರ ಇದ್ದಾಗ ಏನು ಮಾಡಬೇಕು ಹೇಳಿ ಜಸ್ಟ್ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋದು ಹೌದಾ 3 by 1 ಅಂತ ಆಗುತ್ತೆ LCM ಏನಾಗುತ್ತೆ a plus b ಆಗುತ್ತೆ ಸೊ 1 ಇಂದ a plus b ಡಿವೈಡ್ ಮಾಡಿದಾಗ a plus b ಇಂದ ಗುಣಿಸ್ಕೋಬೇಕು ಅಂತ ಆಗುತ್ತೆ ಇಲ್ಲಿ a plus b ಇಂದ ಡಿವೈಡ್ ಮಾಡಿದ್ರೆ 1 ಬರುತ್ತೆ ಸೊ 2 ನ ಇದನ್ನ ಗುಣಿಸ್ಕೊಳ್ಳೋದು ಕ್ವಿಕ್ ಆಗಿ ಹೆಂಗ್ ಮಾಡ್ಕೊಳ್ಳೋದು ಸುಮ್ಮನೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋದು ಗೊತ್ತಾಯ್ತಾ ಸೊ ಇಲ್ಲಿ ಇನ್ನೊಂದು ಬರೀತೀನಿ ಅದು ಕೇಳಬೇಕು ಈಗ 6 minus 5 by 2x square plus 3 ಹೆಂಗ್ ಬರೀತೀವಿ ಇದನ್ನ ನೋಡಿ ತೋರಿಸ್ತೀನಿ ಕ್ವಿಕ್ ಆಗಿ ಮಾಡ್ತಾ ಇರೋದು ಅಂತ ಇಲ್ಲೇ ಆರಿಂದ ಗುಣಿಸ್ಕೊಂಡು ಹೋಗ್ಬಿಡ್ಬೇಕು 12x square plus 18 minus 5 ಅಂತ ಬರ್ಕೊಂಡು ಹೋಗ್ಬೇಕು ಗೊತ್ತಾಯ್ತಾ ಗೊತ್ತಾಯ್ತಾ ಏನ್ ಮಾಡಿದೆ ಅಂತ ಏನ್ ಮಾಡ್ತಾ ಹೇಳಿ 6 ಇದನ್ನ ಡೈರೆಕ್ಟ್ ಆಗಿ ಗುಣಿಸ್ಕೊಂಡ್ಬಿಟ್ಟೆ ಗುಣಿಸ್ಕೊಂಡ್ಬಿಟ್ಟು ಆಮೇಲೆ -5 ಕಳೀತು ಕೆಳಗಡೆ ಸುಮ್ಮನೆ 2x square plus 3 ಬರುತ್ತೆ ಗೊತ್ತಾಯ್ತಾ ಸೊ ಈ ತರ 1 ಪ್ಲಸ್ ಅಂದ್ರೆ ಒಂದು ಟರ್ಮ್ ಇದು ಈಗ ನೆಕ್ಸ್ಟ್ ಇದೇ ತರದ್ದು a square minus 3 by a minus b ಅಂತಿದ್ರೆ ಏನು ಮಾಡ್ತೀರಾ ಈಗ minus a square b minus 3 by a minus b ಈಗ ಈ ಐಡಿಯಾ ಉಪಯೋಗಿಸಿಕೊಂಡು 1 plus 1 by x minus a by 1 minus 1 by x plus a ಈಗ ಏನು ಮಾಡ್ತೀರಾ ಹೇಳಿ ಈಗ ಏನಾಯ್ತು ಇವಾಗ ಮೇಲೊಂದು ಕಂಟಿನ್ಯೂಸ್ ಫ್ರಾಕ್ಷನ್ ತರ ಕೆಳಗೆ ಒಂದು ಕಂಟಿನ್ಯೂಸ್ ಫ್ರಾಕ್ಷನ್ ತರ ಆಯ್ತು ಸೊ ಇವಾಗ ಇಲ್ಲಿ ನೋಡಿ ಇಲ್ಲಿ ಇದು x minus a plus 1 divided by x minus a into ಅಂತ ಹಾಕೊಂಡ್ಬಿಟ್ಟು ಇಲ್ಲಿ LCM ಏನು ಬರುತ್ತೆ ಅದನ್ನ ನ್ಯೂಮರೇಟರ್ ಕಳಿಸ್ಬಿಡ್ಬೇಕು ಕಳಿಸ್ಬಿಟ್ಟು ಇಲ್ಲಿ ಏನು ಮಾಡ್ಬೇಕು ಹೇಳಿ x plus a minus 1 ಗೊತ್ತಾಯ್ತಾ ಸೊ ಇದನ್ನ ಈ ತರ ಕ್ವಿಕ್ ಆಗಿ ಬರ್ಕೊಳಕ್ ಬರಬೇಕು ಈ ತರ ಲೆಕ್ಕ ಸಿಂಪಲ್ ಇರುತ್ತೆ ಬಟ್ ಇದ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ ಹೇಳಿ ಈಗ they are using the principle of mixed fraction multiplication they are using what principle of mixed fraction ಇಂದ ರೆಗ್ಯುಲರ್ ಫ್ರಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಮಲ್ಟಿಪ್ಲೈ ಮಾಡ್ತಿರೋದು ಅದಕ್ಕೆ ಮಾಡ್ಕೊತಾ ಇದ್ದಾರೆ ಸೊ ಈಗ ನೋಡಿ ಏನು ಉತ್ತರ ಆಗ್ತಿರೋ ಇದನ್ನ x minus a plus 1 into x plus a by x minus a into x plus a minus 1 ನೋಡಿ ಈ ತರ ಇದಕ್ಕೆ ಉಳಿಸ್ಕೊಳ್ಳೋದಕ್ಕೆ ಬಹಳ ಇಂಪಾರ್ಟೆಂಟ್ ತೋರಿಸ್ತೀನಿ ನೋಡಿ ಇದೆಲ್ಲ x plus a into x minus a ಇದೆ ಸೊ ಇದನ್ನೇ ಒಂದು ಟರ್ಮ್ ಅಂತ ಇಟ್ಕೊಂಡ್ಬಿಡೋಣ ಅಂತ ಇಟ್ಕೊಳ್ಳಿ ಇದನ್ನೊಂದು a ಇದನ್ನೊಂದು b ಅಂತ ಇಟ್ಕೊಂಡ್ರೆ ಏನಾಗುತ್ತೆ ಇವಾಗ x plus a into x minus a ಏನು minus a square x plus a into 1 ಅಂತ ಮಾಡ್ಬೇಕು ಏನು ಮಾಡ್ಬೇಕು ಅದನ್ನ x plus a into 1 ಗೊತ್ತಾಯ್ತಾ ಮಾಡಿದ್ದು x plus a into x minus a ನೇ ಗುಣಿಸ್ಕೋಬೇಕು ಮತ್ತೆ x square ಅದು ಇದು ಮಾಡ್ತಾ ಹೋಗ್ಬೇಕು x plus a into ಗೊತ್ತಾಯ್ತಾ ಏನು ಮಾಡಬೇಕು ಅದನ್ನೇ ಒಂದು ಆಬ್ಜೆಕ್ಟ್ ಸೊ ಅದಕ್ಕೆ ಮ್ಯಾಥಮೆಟಿಕ್ಸ್ ನಲ್ಲಿ ಆಪರೇಷನ್ಸ್ ಅಂಡ್ ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ಸ್ ಅಂತ ಯಾಕೆಂದ್ರೆ ನಮಗೆ ಫಾರ್ಮುಲಾ ಈಸಿ ಆಗುತ್ತೆ ಅಂತ ಗೊತ್ತಲ್ವಾ ಸೊ x plus a ಇಂದ x minus a ಅನ್ನೋದನ್ನೇ ಒಂದು ಟರ್ಮ್ ಅಂತ ಇಟ್ಕೊಳ್ಳೋದು ಮತ್ತೆ x plus a into 1 ಅಂದ್ರೆ x plus a ಅದೇ ತರ ಇಲ್ಲಿ ಏನು ಬರುತ್ತೆ ಹೇಳಿ x plus a into ಸಾರಿ x minus a into x plus a ಅದೇನಾಗುತ್ತೆ x squared minus a square x minus a into minus 1 ಅಂದ್ರೆ minus into ಗೊತ್ತಾಯ್ತಾ ಯು ಅಂಡರ್ಸ್ಟ್ಯಾಂಡ್ ದಿಸ್ ಸೊ ಇದೆಲ್ಲ ಐಡಿಯಾ ಮಾಡಬೇಕು ಕಾಂಪ್ಲೆಕ್ಸ್ ಫ್ರಾಕ್ಷನ್ ಮಾಡ್ಕೋಬೇಕಾದ್ರೆ ನಾವು you should learn this kind of simplification. ಗೊತ್ತಾಯ್ತಾ